ಪ್ರಜ್ವಲ್ ರೇವಣ್ಣ ಅವರು ಬಂಧನ ಆಗಿದೆ ಸರ್. SIT ತನಿಖೆ ಮಾಡ್ತಾ ಇದೆ. ನಾನು ಬೆಳಗ್ಗೆ ಪೇಪರ್ ಓದಿದೆ, ನೋಡಿದೆ. SIT ಇದೆ, SIT ನೋಡ್ಕೋತಾರೆ. ನಾನೇ ಕರೀತಾರೆ ಕೆಲ್ಸಕ್ಕೆ ಸರಿ. ಈಶ್ವರಪ್ಪ ಅವ್ರು ಹೇಳ್ತಾರೆ, ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ, ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಸರ್. ನೋಡೋಣ, ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಆಗಲಿ, ನಾವು ಯಾರನ್ನೂ ರಕ್ಷಣೆ ಮಾಡೋಂಥ ಸಂದರ್ಭ ಬರೋದಿಲ್ಲ. ಫಸ್ಟು ನೋಡೋಣ. ಅಶೋಕ್ ಅವರು 6ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈಗಿಂದನೇ ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು? ಈ ಬೆಳಗ್ಗೆಯಿಂದನೇ ಮಾಡಲಿ. 6ನೇ ತಾರೀಕು ಗಂಟೆ ಯಾಕೆ ಮುಹೂರ್ತ ಇದೆಯಾ? ಈಗಿಂದನೇ ಮಾಡಲಿ. ಏನು ಬಾಯಿ ಬಿಡಬೇಕೋ, ಯಾವುದಕ್ಕೆ ಬಾಯಿ ಬಿಡಬೇಕೋ ಬಾಯಿ ಬಿಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರ ಕಾಲದಲ್ಲೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, SP ಇನ್ಸ್ಪೆಕ್ಟರ್ಗಳಿಗೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎರಡು ಕಡೆ ಬಿಜಾಪುರ ಮತ್ತು ಉಡುಪಿಲಿ ಏನು ಮರ್ತ್ಬಿಟ್ಟಿದೆ ಅಶೋಕ್. ಸರ್, ಈಗ ಲೋಕಸಭಾ ಚುನಾವಣೆ ಮುಗಿದಿದೆ.